ಗುಡ್ ಆಫ್ಟರ್ನೂನ್, ಹ್ಯಾಪಿ ಸಂಡೇ. ನಾನು 3 ಗಂಟೆಯಿಂದ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೊಟ್ಟಿದ್ಯಾರು? 1,000 ರೂಪಾಯಿ ಕೊಟ್ಟಿದ್ದೀನಿ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಸ್ಕೂಲ್ಗೆ ಹೋಗಿ ದುಡ್ಡು ಹಾಕಿ. ಯಾವುದೋ ಚಿಲ್ಲರೆ ದುಡ್ಡಿತ್ತು, ಒಂದು 5-6 ಸಾವಿರ ಮಿಕ್ಕೊಂಡಿತ್ತಲ್ಲ, ಅದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ಇಟ್ಟು ಚೀಟಿಗೆಲ್ಲ ಬೇಕಲ್ವ, ಧರ್ಮಸ್ಥಳ ಚೀಟಿಗೆ ಅಂತ. ಕೃತಜ್ಞ ಬಂದು 200 ರೂಪಾಯಿ ಎತ್ಕೊಂಡು, ಪಾಪ ಅವಳಿಗೆ ನಾವು ಗೋಲ್ಕ ಕೊಟ್ಟೇ ಇಲ್ಲ 2 ತಿಂಗಳಿಂದ. ನನ್ನ ಹತ್ರ 1,000 ರೂಪಾಯಿ ಕ್ಯಾಶ್ ಇತ್ತು, ಹಾಗಾಗಿ ಹಾಕೊಳ್ಳಿ ಅಂತೇಳಿ ಗೋಲ್ಕಕ್ಕೆ 1,000 ಕೊಟ್ಟೆ. ಪಿಂಕಿ ನೋಡಿ ಇಲ್ಲ ಅವಳೆ. ಪಿಂಕಿ ಕಾಲು ಕಡಿತಾಳೆ, ನಡ್ಕೊಂಡು ಹೋಯ್ತಾ ಇದ್ದಂಗೆ ಕಾಲು ಕಡಿತಾಳೆ. ನಾನು ಬೆಳಿಗ್ಗೆ ತಿಂಡಿ ತಿಂದ್ಬಿಟ್ಟು ಮಲ್ಕೊಂಡವಳು. ಇವಾಗ 2 ಗಂಟೆಲಿ ಎದ್ದಿದ್ದೀನಿ. 2 ಗಂಟೆಲಿ ಎದ್ದು ಎಗ್ ರೈಸ್ ಬೆಳಗ್ಗೆ ಮಾಡೋದಿತ್ತು, ತಿಂದ್ಬಿಟ್ಟು ಕುರ್ತಾವನಲ್ಲಿ ಎಗ್ ರೈಸ್ ಇಟ್ಟಿದ್ದೀನಿ. ಬಟ್ಟಲಲ್ಲಿ ಬರ್ತೀನಿ, ಬಾ ಕೊಡು. ಯಾಕೆ ಬಿಳಿ ಅನ್ನ ಮಾಡಿದ್ದೀನಿ, ಊಟ ಮಾಡ್ತೀಯಾ? ಬಿಳಿ ಅನ್ನ ತಾಳು, ಒಂಚೂರು ಆರಲಿ ವಿಷಲು. ಈ ಕೂಗೈತೆ. ನಾನು ಡಾಕ್ಟ್ರು ಯಾವುದೋ ಒಂದು ಆಯಿಲ್ ಕೊಟ್ಟಿದ್ರು ಗೈಸ್, ರೂಟ್ಸಿಗೆ ಮಾತ್ರ ಹಚ್ಚಿ ಅಂತ. ಆ ರೂಟ್ಸಿಗೆ ಹಚ್ಚೋಕೆ ಹೋದರೆ ನಾನು ಕೂದಲಿರೋದು ಸುಲಭ ಅಲ್ವಾ, ಇಡೀ ಕೂದ್ಲಿಗೆ ಆಗ್ಬಿಟ್ಟೈತೆ ಎಣ್ಣೆ. ನಮ್ಮ ಅಮ್ಮಗೆ ನೀರೊಲೆ ಗುರಿ ಹಾಕಕ್ಕೆ ಹೇಳಿದ್ದೀನಿ, ಸ್ನಾನ ಮಾಡೋಕ್ಕೆ ಹಾಕ್ತೈತೆ. ನೋಡೋಣ ಬನ್ನಿ. ಲಬ್ಬು ಪಿಂಕಿ ಪಿಂಕಿ ಹಿಡ್ಕೊಳ್ಳೆ ಇವಳೆ. ನೀರೊಲೆ ಉರಿತಾದೆ ಪುಟಾಣಿ. ಚಾಂದಮ್ಮ ಅವ್ರು ಬರ್ತಾವ್ರಂತೆ. ಚಾಂದಮ್ಮನು ಚಿಕ್ಕಪ್ಪನೂ ಇವಾಗ ಅವ್ರು ಬರೋಷ್ಟು ನಾನು ಸ್ನಾನ ಮಾಡ್ಕೊಬಿಡ್ತೀನಿ, ಆಯಿತಾ? ನಾನು ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ ಗೈಸ್, ಅಲ್ಲಿಂದ ಬರೋದು ಲೇಟ್ ಆಯ್ತಲ್ವಾ, ಸ್ನಾನನೇ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಬೆಳಗ್ಗೆ ಮಲ್ಕೊಂಡೋಳು. 2 ಗಂಟೆಲಿ ಎದ್ದಿದ್ದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ದೀನಿ. ಏನು ಬಿಸಿಲು ಹೊಡಿತದೆ ಅಂತ ಬೆಳಗ್ಗೆಯಿಂದ ಆಚೆಗೆ ಹೋಗಿಲ್ಲ ಬೀದಿಗೆ, ಒಂದು ಸಲನೂ ಬಂದಿಲ್ಲ ಬೀದಿಗೆ. ಈಗಲೇ ಬರ್ತಾ ಇರೋದು. ಎತ್ಕೊಂಡಿಲ್ವಾ? ಚೆನ್ನಾಗದೆ ಕಂಚಿನ. ಎಲ್ಲವಳೆ ಪಿಂಕಿ ಊರೈತೆ ಇದ್ದೀನಿ. ಊರೋಗಕ್ಕೆ ನೀನು ಚಡ್ಡಿನ ಚಿನ್ನು. ಜೋಕಾಲಿ ಮೇಲೆ ಕೂರಿಸ್ತೀನಿ ಬಾ, ಜೋಕಾಲಿ ಆಟಾಡು. ಹೋದ್ರಿ ಪಿಂಕಿ ಮನೆನಾ? ಕೂತ್ಕೋ. ಈಗ ಬಂದ್ರಾ? ಇವಾಗ ಬಂದೇನೆ. ಕೊಡಮ್ಮ ಜೋರಾಗಿ. ಹ್ಞೂ ಚೆನ್ನಾಗಿದೆ. ನೀವು ಜೋರ ಕೊಡು. ಎಲ್ಲ ನಾನು ಕೊಡ್ತೀನಿ. ಏನನ್ನೇ? ನೀ ತಿಂದೆ ಹೋದ್ರೆ ನಾವು ತಿನ್ಬೇಕು. ಅಲ್ಲ ಬಂತ ಅಪ್ಪಾಜಿ ಇಲ್ಲ, ಅಪ್ಪಾಜಿ ಕೆಲಸ. ಆಮೇಲೆ ಹೋಗಿ ಬಿಡು, ಒಂದು ಹಾಯ್ ಮಾಡ್ಬಿಡಿ. ಪ್ಯಾಂಟ್ ನಂಗೊಂದು ಹಿಂಗೆ ಕೊಡಿ. ಪ್ಯಾಂಟ್ ನಂಗೊಂದಿನ ಅಪ್ಪಾಜಿ 6 ಗಂಟೆಗೆ ಎದ್ದು ಹೊಲ್ತಕ್ಕೆ ಹೋಗಿ ಗೊಬ್ಬರ ಹಾಕ್ಬಿಟ್ಟು ಬಂದು ಜೋಳಕ್ಕೆ ಕೆಲ್ಸಕ್ಕೆ ಹೋಗಿರೋದು ಮನೆಗೆ ಬಂದಿದೆ. ಸಾರಿ ಕೇಳ್ಸಿನ ಕಾಲಿಗೆ ಬಿದ್ದು ಅಮ್ಮಂಗೆ ಸಾರಿ ಕೇಳು. ಕಾಲಿಗೆ ಬೀಳೆ. ಅದೇ ಕೋಲ್ಡ್ ಇಂದಾನೆ ಜ್ವರ ಬರೋದು. ನನಗೂ ಕೋಲ್ಡು, ಗಂಟ್ಲು ಕೆರ್ತ. ಮೊನ್ನೆ ಮಾತ್ರೆ ಕುಡಿದ್ಮೇಲೆ ತಲೆ ಭಾರ, ಶೀತ ಕಡಿಮೆ ಆಗದೆ, ಕಫ, ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಲಡ್ಡು ಬಾ, ಡ್ರೆಸ್ ಚೇಂಜ್ ಮಾಡಿ ಚಿನ್ನಮ್ಮ. ಅಲ್ಲಿ ಕೇಕ್ ತಂದಿದ್ದೆ ಅಮ್ಮ, ಬಾ ತಿನ್ಬಾ. ಕೇಕ್ ಚಿಕ್ಕಪ್ಪ ಕೇಕ್ ತಂದಿದ್ದೆ, ಚಾಕ್ಲೇಟ್ ಕೇಕ್. ನಾಳೆ ನನ್ನ ಮಗಳನ್ನ ಕಾನ್ವೆಂಟ್ ಕಳಿಸ್ಬಿಡು, ಹಂಗೆ ವಿಡಿಯೋ ಮಾಡ್ಬಿಡು. ನನ್ನ ಡ್ಯೂಟಿ ನಾಳೆ ಸೋಮವಾರ, ಫಸ್ಟ್ ಡೇ ಕಾನ್ವೆಂಟ್. 9:10 ಬರ್ತದಂತೆ ವ್ಯಾನ್. ನಂಗೆ ಹೊಸಿ ಕೊಡು ಜ್ಯೂಸ. ನೀರಾ? ನಾನು ಜ್ಯೂಸ್ ತಂದಿದ್ದೀನೋ ಅದನ್ನು ಕುಡಿತಾ ಇದೆಯೋ ಬಿಟ್ಟು ನಂಗೆ ಹೊಸಿ ಕೊಡು ಅಂತೀನಿ. ಅಂದರೆ ಇವರು ಅಪ್ಪ ಬಂದರೆ ಯಾವಾಗಲೂ ಇದೇ ಥರದ್ದು ಜ್ಯೂಸ್ ತರೋದು. ಅದಕ್ಕೆ ನೀವು ಜ್ಯೂಸ್ ತಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದೆಯೇನೋ ಅಂದ್ಬಿಟ್ಟು ಜ್ಯೂಸ್ ಕೊಡು ಅಂತ ಇದೀನಿ. ನಾನು ಅದನ್ನ ಜ್ಯೂಸು ಅಂತಲೇ ಅನ್ಕೊಂಡಿದ್ದೀನಿ. ನಾನು ಹೊಸ್ತಡ್ಕಾದ್ರೇನು ಸೀರೆ ಹಾಕೊಂಡೋಗಿ ಹೋಗೋಣ ಅಂತ ಅನ್ಕೋತಾ ಇದೆ. ಅಷ್ಟರಲ್ಲಿ ಸ್ವಾಗತ ಚಾಂದವ್ರು ಬಂದರು, ನೋಡಿದ್ರಲ್ಲ. ಕೃತಜ್ಞ ಏನೋ ಬೈಲು ಅಂತ ನಮ್ಮ ಅಮ್ಮ ಅಷ್ಟೊಂದು ಹದ್ಲಿಸ್ತಾ ಇತ್ತು. ನಾನು ಹದ್ಲಿಸೋಕ್ಕೆ ಅಂತ ಹೋದೆ, ಸಿಟ್ಟು ಅದೇ. ಇವಾಗ ತಣ್ಣಗೆ ಅವ್ರಿಗೆ Hi guys, how are you guys?
ಬ್ಯಾಕ್ ಟು ಮೈ ಹೋಮ್. ಏನು ಗೊತ್ತಾ, ಮದುವೆ ಆದ್ಮೇಲೆ ಹೊಸಿ ಮನೆಗೆ ಹೋಯ್ತಿದ್ದೀನಿ ಅಂತ ಕುಡಿತಾ ಇದೆಯಾ ಅಲ್ವಾ ಅಂದ್ರು. ಅದೇನೋ ಗೊತ್ತಿಲ್ಲ, ಬೆಂಗಳೂರಿಂದ 6 ತಿಂಗಳು ಒಂದ್ಸಲ ಬಂದ್ರೂ ಖುಷಿ ಆಗಲ್ಲ, ಒಂದು ವಾರಕ್ಕಿಲ್ವ ಹೊಸಿ ಖುಷಿ. ಅದಕ್ಕೆ ಏನಾದ್ರು ಚೇಂಜಸ್ ಅಂತ, ಅದಕ್ಕೆ ಇನ್ನು ವೇಸ್ಟ್ ಮಾಡಬೇಡ, ಅರ್ಧ ಕಟ್ ಮಾಡಿಸ್ಕೊಬಿಟ್ಟು ಅದಕ್ಕೆ ಹೇಳೋದು ಚೇಂಜಸ್ ಅಂತ. ಆಮೇಲೆ ನಾನು ಇಲ್ಲಿಂದ ಎಷ್ಟೋ ಸತಿ ಸಂತು ಜೊತೆ ಬೈಕಲ್ಲಿ ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗಿದ್ದೀನಿ. 1-2 ದಿನ ಇರ್ತೀನಿ ಬಿಡು ಅಂದ್ರೆ ಬಿಡ್ತಿತ್ತಿಲ್ವಲ್ಲ, ಎಷ್ಟೋ ದಿನ ಹತ್ಕೊಂಡು ಹೋಗಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಬರೋದಂದ್ರೆ ಏನೋ ಥರ ಖುಷಿ. ನಾನೇನು ವಾರ ಕರ್ಕೊಬರೋಣವ, ನನ್ನೇನು ವಾರ ಕರ್ಕೊಬರೋಣ. ನೋಡಿ ನ್ಯೂಸ್ ಎಲ್ಕಿ ಹೇಳ್ಬೇಕು. ಯಾರು ಬಂದೆ, ಮೋಡ ಆಗೈತೆ. ಸ್ವಾಗತರು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಎಲ್ಲಿಂದನೇ ನೈಟ್ ಬಸ್ ಹತ್ತುತ್ತಾರಂತೆ. ಅಂದರೆ 7:15ಗಿಂತ ಸಾಲಿಗ್ರಾಮಕ್ಕೆ KR ನಗರ ಟ್ರೈನ್ ಇದೆ. ಟ್ರೈನ್ಗೆ ಹೋಗಿ ಅಲ್ಲಿಂದ ಹುಬ್ಳಿಗೆ, KR ನಗರದಿಂದ ಹುಬ್ಳಿಗೆ ಹೋಗ್ತಾರೆ ಟ್ರೈನಲ್ಲಿ. ಸೊ ಅವರಿಗೋಸ್ಕರ ಅಂದ್ಬಿಟ್ಟು ಚಿಕನ್ ತರಿಸಿ ರೆಡ್ ಕಲರ್ ಗ್ರೇವಿ ಬೇಕು ಅಂದು ನನ್ನ ತಂಗಿ ರೆಡ್ ಕಲರ್ ಗ್ರೇವಿ ಮಾಡ್ತಾಯಿದ್ವಿ. ಮಮ್ಮಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗಾಗಿ ಮೊಸರು ಒಗ್ಗರಣೆ ಸಾಂಬಾರು ಇತ್ತು, ಊಟ ಮಾಡ್ತಾಯಿದ್ದೆ. ಕೃತಜ್ಞೆಲ್ಲ ಆಟ ಆಡ್ತಾ ಇದ್ದಾಳೆ. ಕೊಟ್ಟಿದ್ದು ಹೇರ್ ಆಯಿಲ್ ಎಲ್ಲ ರೂಟ್ಸ್ಗೆ ಹಾಕಿ, ಅವ್ರು ಕೊಟ್ಟು ಶಾಂಪು ಯೂಸ್ ಮಾಡಿದೆ. ರೂಟ್ಸಿಗೆ ಮಾತ್ರ, ಹೇರ್ಗೆ ನೀವು ರೆಗ್ಯುಲರಾಗಿ ಯೂಸ್ ಮಾಡೋ ಶಾಂಪೇ ಯೂಸ್ ಮಾಡಿ ಅಂತ ಹೇಳಿದ್ರು. ತುಂಬ ಹೇರ್ ಫಾಲ್ ಆಗ್ತಿದೆ, ಇಷ್ಟು ತಪ್ಪ ಬರ್ತಾಯಿದೆ. ಅದಕ್ಕೆ ನಾನು ಅನ್ಕೋತಾ ಇದ್ದೀನಿ ಹೇರ್ ಕಟ್ ಮಾಡಿಸ್ಬಿಡೋಣ ಅಂತ. ನನಗೆ ಲಾಂಗ್ ಬೆಳ್ಸೋಕ್ಕೆ ಇಷ್ಟ ಆಗೈತೆ, ಯಾಕಂದರೆ ನಂದು ಹಿಂದೆ ತುಂಬ ಉದ್ದ ಇತ್ತು ಕೂದಲು, ಸಖತ್ತಾಗಿತ್ತು. ಅದೇ ರೀತಿ ಬೆಳೆಸ್ಬೇಕು ಅಂತ ಆಸೆ. ಬಟ್ ಹೇರ್ ಫಾಲ್ ಆಗ್ತಿರೋದು ನೋಡಿದ್ರೆ ತುಂಬ ತೆಳಗಾಗ್ತಾಯಿದೆ ಕೂದಲು. ಅದಕ್ಕೆ ಫುಲ್ ಶಾರ್ಟಾಗಿ ಕಟ್ ಮಾಡಿಸೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ನನ್ನ ತಂಗಿ ಕಟ್ ಮಾಡಿಕೊಡು ಅಂತ ಈಗ ಅಂದೆ. ಇದೊಂದು ಸ್ವಲ್ಪ ಡ್ರೈ ಆಗಲಿ ಕೂದಲು, ಒಂದು ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೋಬೇಕು. ವೀಡಿಯೋ ಅಪ್ಲೋಡ್ ಕೊಟ್ಟಿದ್ದೀನಿ, ನೆಟ್ವರ್ಕೇ ಹೋಗ್ಬಿಡ್ತು. ಸೊ ಇನ್ನು ವೀಡಿಯೋ ಅಪ್ಲೋಡೇ ಮಾಡಿಲ್ಲ ಗೈಸ್. ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಒಂಥರ ಬೇಜಾರು. ಡೈಲಿ ಹಾಕಿ ಅದಕ್ಕೆ ನಾನೇ ಒಂಥರ ಡೀಟ್ ಆಗ್ಬಿಟ್ಟಿದ್ದೀನಿ. ಮಳೆ ಬರುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಫೋನ್ ಬೇರೆ ಚಾರ್ಜ್ಗೆ ಹೋಗಬೇಕು. ಪ್ಲಸ್ತಿನ ಬತ್ತು ಟೀ ಇಡು ಅಂತ ಅಪ್ಪಾಜಿ ಟೀ ಇಟ್ಟೆ. ಮೆಸೇಜ್ ಮಾಡ್ಕೊಂಡು ಟೀ ಹೋಗಿಸ್ದೆ. ಹಾಲು ಬೇರೆ ಇಲ್ಲ. ನಮ್ಮಮ್ಮ ನೋಡಿದ್ರೆ ನನಗೆ ಬಿಡ್ತದ, ಬಾಡ ಕೆಲಸ ಎಲ್ಲ ಬರೀ ಇಂಥವೆ. ಈಗ ತಾನೇ ಪಾತ್ರೆ ಎಲ್ಲ ತೊಳ್ಕೊಬಂದು ಇಟ್ಟೈತೆ. ಇಲ್ಲಿ ನೋಡೋ ನಾನು ಟೀ ಉಗ್ಸಿದ್ದೀನಿ. ಈಗ ನಾನೇ ನಮ್ಮಮ್ಮಂಗೆ ಗೊತ್ತಾಗ್ದಂಗೆ ಒರೆಸ್ಬಿಡ್ತೀನಿ. ನೀವು ಯಾರು ನಿಮ್ಮ ಮನೇಲಿ ಈ ಥರ ಟೀ ಉಕ್ಕಿಸ್ಬಿಟ್ಟು ಬೈಸ್ಕೊಂಡಿದ್ದೀರಿ ಕಮೆಂಟ್ ಮಾಡಿ. ದೊಡ್ಡ ತಪ್ಪು ಮಾಡಿದಾಗ ಬೈಸ್ಕೊಳ್ಳಲ್ಲ, ಈ ಥರ ಟೀ ಉಗ್ಸಿ ಬಾಯಿಗೆ ಬಂದಂಗೆ ಬೈಸ್ಕೊಂಡಿರ್ತೀವಿ. ನಿಜ ತಾನೇ. ಇಟ್ಟಿದ್ದೀನಿ, ನನ್ನ ತಂಗಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೆ ಉಗುರು ಕಟ್ ಮಾಡ್ತಾಯಿದ್ದೆ ನೋಡಿ. ಗಾರೆ ಕೆಲಸ ಮಾಡೋದಲ್ವ, ಎಲ್ಲ ಸಿಮೆಂಟ್ ಬಿದ್ದು ಉಗುರೆಲ್ಲ ಫುಲ್ಲು ಒಂಥರ ಗಟ್ಟಿಯಾಗಿರ್ತವೆ ಮತ್ತು ಶೇಪ್ಲೆಸ್ ಇರ್ತವೆ. ಕಟ್ ಮಾಡೋಕ್ಕಾಗೋದಿಲ್ಲ, ಫುಲ್ಲು ಗಟ್ಟಿಯಾಗಿ ಹೋಗ್ಬಿಟ್ಟಿರ್ತವೆ. ಹೋಗೋತ್ತವ್ರಿಗೆ ಊಟ ಕೊಡ್ತಾವಳೆ ಚಾಂದು. ಅವ್ರು ಇವಾಗ ಹೊರಡ್ತಾರೆ. ಊಟ ಮಾಡ್ತಾರೆ, ಈಗ ಹೊರಡ್ತಾರಂತಲ್ಲ. ಇವ್ರ ಬೈಕ್ ಇಲ್ಲೇ ಇದೆ. ಕೃತಜ್ಞ ಕೂದಲೋದ್ರಾಯ್ತು ಅಂತ ಇನ್ನು ನಾನು ನನ್ನ ಮಗಳು ಮದುವೆ ಮಾಡೋ ಗಂಟ್ಲಾರು ನಂಗೆ ಕೂದಲಿರೋದು ಬೇಡವಾ? ಅಲ್ವಾ ಅಪ್ಪಾಜಿ? ನೀನು ಹೆಂಗೋ 2 ಮದುವೆ ಮಾಡಿದೆ. ಎಲ್ಲ ಇವಳು ಕರೆಯಕ್ಕೆ ಹೋದಳು. ಮಗಿ ಕಟ್ ಮಾಡ್ದಂಗೆ ಕಟ್ ಮಾಡ್ತಾ ಇದೆಯಲ್ಲಮ್ಮ. ಕಟ್ ಮಾಡ್ಕೊಳಕ್ಕೆ ಮಗಲ್ವಾ? ನಾವು ಅಮ್ಮನ ಜಡೆ ನೋಡಿ ಎಲ್ಲ. ನೀನು ಬತ್ತೀಯಾ? ಅಂಬೆ ಹಾಕ್ತೀನಿ ಬಿಡು ನಿನ್ನ ಮಕ್ಕ ಕಾಡ್ದಂಗೆ. ಏಯ್ ಬೇಕೆ ಬತ್ತ ಲೋಡು ಬುದ್ಧಿ ಕಲಿತಾವಳೆ. ಅಡ್ಮಿಷನ್ ಮಾಡ್ದಾಗ ಗುಬ್ಬಿಯ TC ತಂದ ಪರವಾಗಿಲ್ಲ, ಚಂದ. ಇದು ಬೇಜಾರಾಯ್ತದೇನೋ ನಿಮ್ಮ ಮಗನಿಗೆ ಹಾಕಿದಾಗ ಪಾರಕ ಹಂಗೆ ಮನ್ಸೈತೆ. ಸ್ಟೆಪ್ ಮಾಡಲಿ ಅದು ಹೆಂಗವ ಸ್ಟೆಪ್ ಮಾಡ್ತೀನಿ ಅಂದ್ಬಿಟ್ಟು ಯಾರು ಮಾಡ್ತೀವಿ. ಈಗ ಬಿಡೋದು ಇಲ್ಲೇ ಆಗಡೆ ಸ್ಟೆಪ್ ಸ್ಟೆಪ್ ಆಗ್ತದ. ಜಡೆ ಹಾಕಿದ್ರು ಕೂರ್ಬೋದ ಅದೇ ಕೂರಕ್ಕ ಬೇಡ. ನಾನು ಡೈಲಿ ಜಡೆ ಹಾಕೊಂಡು ಹೋಗ್ತೀನಿ. ಹೋಗ್ತೀನಿ ಹೀಗಾಗಿರ್ತೀನಿ. ಕ್ಲಿಯರ್ ಮಾಡ್ತೀನಿ. ಯಾಕೆ ಅಂತ ಗೊತ್ತಿಲ್ಲ, ಕಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತಾನೆ ಇತ್ತು. ಹಾಗಾಗಿ ಬಂದೆ ನಮ್ಮ ಪಕ್ಕದ ಮನೆ ಪುಟಿ ಅಕ್ಕ ಅಂತ ಹೇಳಿ. ನಾವು ಅವಾಗೆಲ್ಲ ಜೊತೆಲಿ ಅಕ್ಕನ ಜೊತೆಗೆ ಹೋಗೋದು ತಲೆ ಪಚ್ಚಿಸ್ಕೊಳ್ಳೋಕ್ಕೆ, ಎಣ್ಣೆ ಹಾಕಿಸ್ಕೊಳ್ಳೋಕ್ಕೆ, ತಲೆಯಲ್ಲಿ ಏನಾದಾಗ ಹೇರ್ ಹಿಡಿಯೋಕ್ಕೆ, ಹೇರ್ ಹಿಡಿಸ್ಕೊಳ್ಳೋಕ್ಕೆ ಅಂತೆಲ್ಲ. ಈಗ ದೊಡ್ಡವರಾದ್ಮೇಲೆ ಅಷ್ಟು ಜೊತೆಲಿ ಇರೋಕ್ಕಾಯ್ತಾ ಇಲ್ಲ ಅಷ್ಟೇ.
ನಾವು ಚಿಕ್ಕವರಿದ್ದಾಗ ಇವ ಅಕ್ಕನ ಸ್ವಲ್ಪ ದೊಡ್ಡವಳಿದ್ಲಲ್ಲ ನಮ್ಗಿಂತ ಎಲ್ಲರಿಗಿಂತ ಇವ ಅಕ್ಕನ ಜೊತೆ ಇರೋವು ಯಾವಾಗಲೂ. ಹಾಗೆ ಸ್ವಲ್ಪ ಕಟ್ ಮಾಡಿಸ್ದೆ, ಜಾಸ್ತಿ ಶಾರ್ಟ್ ಮಾಡಿಸಿಲ್ಲ. ಅಯ್ಯೋ ಬ್ಯೂಟಿ ಪಾರ್ಲರಲ್ಲಿ ಇದು ಕಟ್ ಮಾಡ್ಸೋಕ್ಕೆ 500-600 ರೂಪಾಯಿ ಕೊಡಬೇಕು, ಅದಕ್ಕೆ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋದಿಲ್ಲ. ಈ ಥರ ಕ್ಲಿಪ್ ಹಾಕಿದ್ರೆ ಸ್ಟೆಪ್ ಕಾಣ್ತದೆ, ಚೆನ್ನಾಗಿ ಕಟ್ ಮಾಡಿದ್ದೀನಿ ಅಂತಿತ್ತು. ನಂಗೆ ನಿಜವಾಗ್ಲೂ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಮತ್ತೆ ಶಶಿನ ನೋಡೋಣ ಹಿಂದೆ ವೀಡಿಯೋ ಮಾಡಪ್ಪ, ಅದು ಹೆಂಗೆ ಕಾಣ್ತದೆ ಕೂದಲು ನೋಡ್ತೀನಿ ಅಂತ ಅಂದೆ. ಅದಕ್ಕೆ ಮತ್ತೊಮ್ಮೆ ಸ್ವಲ್ಪ ವೀಡಿಯೋ ಮಾಡಿಸ್ಕೊಂಡೆ, ಹೆಂಗೆ ಕಾಣಿಸುತ್ತೆ ನೋಡೋಣ ಅಂತ ಹೇಳಿ. ಹ್ಞೂ, ಇದು ಹುಲ್ಲು ಮೂಟೆ ಎಲ್ಲ ಹೊರಗೆ ಸರಿ, ಲಗೇಜ್ ಹೊರಗೆ ಸರಿ. ಹಾಂ, ಬರ್ತೀರಾ? ಹಾಂ, ನಿಧಾನಕ್ಕೆ ಹೋಗಿ. ಕೃತ್ಯ ಬಾಯ್ಲೆ ಚಿಕ್ಕಪ್ಪ ಆಯ್ತಾ, ಬಾಯ್ ಮಾಡು, ಪಪ್ಪಿ ಕೊಟ್ಬಿಟ್ಟು ಬಾಯ್ ಮಾಡು. ಬರ್ತೀರಾ? ನಿಧಾನಕ್ಕೆ ಹೋಗಿ, ನಾವೇ ಮಾಡಿಕೊಳ್ಳೋದು. ಪುಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಅದಕ್ಕೆ ಇಷ್ಟು ದಿನ ಬುಕ್ಸೇ ಹಿಡ್ದಿರಲಿಲ್ಲ. ಇವಾಗ ಒಂಥರ ರಿವಿಸನ್ ಥರ ABCD ಎಲ್ಲ ಬರ್ಸೋಣ ಅಂತ ಹೇಳಿ ಕೂರಿಸಿದ್ದೆ. ಕೆಲವೊಂದು ಮರ್ತ್ಕೊಂಡ್ಬಿಟ್ಟಿದ್ದಾಳೆ, ಏನು ಮಾಡೋಕ್ಕಾಗಲ್ಲ. 1-2-3 ದಿನ ಡೈಲಿ ಬರೀತಾಳೆ, ಬಟ್ ಹೇಳಬೇಕಾದ್ರೆ ಮಧ್ಯದಲ್ಲಿ 1-2 ಅಕ್ಷರ ಹೇಳ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದಾಳೆ. ಆಲ್ರೆಡಿ 2 ತಿಂಗಳಾಗೋಯ್ತಲ್ಲ, ಹಾಗಾಗಿ ಇನ್ನೊಂದು 2-3 ದಿನ ಪ್ರಾಕ್ಟೀಸ್ ಮಾಡಿಸಿದ್ರೆ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಹೇಳ್ತಾ ಇದ್ದಾಳೆ. ಸಂಡೇ ಮಂಡೇ 1 2 3 ಫೆಬ್ರವರಿ ಎಲ್ಲೋ ಒಂದೊಂದು ಮಧ್ಯದಲ್ಲಿ ಮಿಸ್ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಈಗ ರಿವಿಸನ್ ಮಾಡಿಸಿ, ಅಮ್ಮ 1-2 ಮುದ್ದೆ ಮಾಡವ ಅಂತೂ ಸರಿ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಕೆಲಸದಿಂದ ಬಂತು. ತಾತನ ಗೋಲ್ಕಕ್ಕೆ ಹಾಕೊಳ್ಳೋಕ್ಕೆ ದುಡ್ಡು ಬೇಕು ತಾತ, ದುಡ್ಡು ಕೊಡು, ಅಲ್ಲಿ ಜೋಬ್ ಒಳಗಡೆ ಐತೆ, ಆ ದುಡ್ಡು ಕೊಡು, ಜಾಸ್ತಿ ದುಡ್ಡು ಕೊಡು ಅಂತ ಕೇಳ್ತಾ ಇದ್ಲು. ನಮ್ಮ ಅಪ್ಪಾಜಿ ಇಲ್ಲ ಗೊಬ್ಬರ ಎಲ್ಲ ತಂದೆ ಕಣವ, ದುಡ್ಡಿಲ್ಲ, ನಾಳೆ ಕೊಡ್ತೀನಿ ಅಂದ್ಬಿಟ್ಟು 40 ರೂಪಾಯಿ ಕಣೆ 50 ರೂಪಾಯಿ ಕೊಡ್ತು. ಸ್ವಲ್ಪ ಮುದ್ದೆ ಮಾಡವ, 1-2 ಸಣ್ಣ ಮುದ್ದೆ ಅಪ್ಪಾಜಿಗಂತೂ ನನಗೊಂದು ಅಂತು. ಅದಕ್ಕೆ ಮುದ್ದೆಗೆ ಇಟ್ಟಿದ್ದೀನಿ. IPL ಮ್ಯಾಚ್ ಲಾಸ್ಟ್ ಫೈನಲ್ ಸ್ಟಾರ್ಟ್ ಆಗಿದೆ. RCB ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾರೋ ಆಲ್ರೆಡಿ 7:15 ಆಯಿತು, ಯಾರೋ ಒಬ್ರು ಔಟ್ ಆದರೂ ಕಣೆ ಆಗಲೇ ಅಂತಿದ್ಲು. ನಾನು ಮ್ಯಾಚ್ ಹಾಕ್ಬಿಟ್ಟು ಅಲ್ಲಿ ನನ್ನ ತಂಗಿ ನೋಡ್ತಿದ್ದಾಳೆ ಕೃತಜ್ಞ. ಸೊ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೆಲ್ಲ ರಿವಿಸನ್ ಮಾಡಿಸೋಣ ಅಂತ ಹೇಳಿ ABCD ಎಲ್ಲ ಬರಿತಾ ಇದ್ದಾಳೆ. ನಾನು ಮುದ್ದೆಗೆ ಇಟ್ಟಿದ್ನಲ್ವ, ಹಾಗಾಗಿ ಅಡುಗೆ ಮನೆಗೆ ಬಂದೆ. ಮುದ್ದೆ ತಿರುಗಿ ಇವಾಗ ಊಟ ಮಾಡಿ, ಇವತ್ತು ಮ್ಯಾಚ್ ನೋಡಬೇಕು. ನಾನು ಮ್ಯಾಚ್ ನೋಡಲ್ಲ, ನಾನು ಲಾಸ್ಟ್ ಅಲ್ವ ಇವತ್ತು, ಹಾಗಾಗಿ ನೋಡೋಣ RCB ಅವರು ವಿನ್ ಆಗಲಿ ಅಂತ ನೋಡ್ಬಿಟ್ಟು ಮಲ್ಕೋಬೇಕು. ಇವತ್ತು ಫುಲ್ಲು ಚೆನ್ನಾಗಿ ನಿದ್ದೆ ಹೊಡ್ಕೊಂಡಿದ್ದೀನಿ, ರಜಾ ಅಂತ ಫುಲ್ ರೆಸ್ಟಲ್ಲಿದ್ದೀನಿ. ಆ್ಯಂಡ್ ಸ್ವಲ್ಪ ಹೇರ್ ಬೇರೆ ಕಟ್ ಮಾಡಿಸಿದ್ದೀನಿ, ಸ್ವಲ್ಪ ಒಂದಿಷ್ಟುದ್ದ ಕಟ್ ಮಾಡಿಸಿದ್ದೀನಿ ಅಷ್ಟೇ ಗೈಸ್, ಜಾಸ್ತಿ ಕಟ್ ಮಾಡಿಸ್ಲಿಲ್ಲ. ಇನ್ನೇನಿಲ್ಲ, RCB ವಿನ್ ಆದರೆ ಸಾಕು. ಕೃತಜ್ಞ ಬರ್ದ ಐನಾ 1 2 3 ಬರೆಯೋಗಿ. ಗುಡ್ ಮಾರ್ನಿಂಗ್. ನಾನು ಇವಾಗ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 6 ಗಂಟೆ 45 ನಿಮಿಷಗಳಾಗಿದ್ದಾವೆ. ಸೊ ನಾನು ಐಸ್ ಕ್ಯೂಬಲ್ಲಿ ಮುಖ ತೊಳ್ಕೊಬಂದೆ, ಫೇಸ್ ವಾಶ್ ಮಾಡ್ಕೊಬಂದೆ. ಐಸ್ ಕ್ಯೂಬಲ್ಲಿ ಇವಾಗ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇದೆಲ್ಲ ರೆಗ್ಯುಲರಾಗಿ ಮಾಡಿಕೊಂಡ್ರೆ ಸ್ಕಿನ್ನು ತುಂಬ ಚೆನ್ನಾಗುತ್ತೆ. ಮುಂಚೆ ಮನೇಲಿದ್ದಾಗ ಮಾಡ್ತಾ ಇದ್ದೆ, ಇವಾಗ ಏನೂ ಮಾಡ್ತಾಯಿಲ್ಲ ನಾನು. ನನ್ನ ಮುಖ ಕಂಪ್ಲೀಟ್ಲಿ ಹಾಳಾಗ್ಬಿಟ್ಟಿದೆ. ಪಿಂಪಲ್ಸು, ಒಂಥರ ಡಾರ್ಕ್ ಸರ್ಕಲ್ಸು ಎಲ್ಲ ಆಗೋಗ್ಬಿಟ್ಟೈತೆ. ನಾನು ಹೆಲ್ದಿ ಫುಡ್ಡು ಕೂಡ ಮೇಂಟೈನ್ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತಿಂದ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಬಿಟ್ಬಿಡೋಣ, ಔಟ್ಸೈಡ್ ಫುಡ್, ಶುಗರ್ ಎಲ್ಲ ಬಿಟ್ಬಿಡೋಣ ಅಂತ. ನಾನು ಯಾವುದಕ್ಕೆ ತೋರಿಸೋಣ, ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಹೇರ್ಗೆ ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ಗೆ ತೋರಿಸ್ಕೊಬಂದೆ, ಮುಖಕ್ಕೆ ತೋರಿಸ್ಲಿಲ್ಲ. ಯಾವುದಕ್ಕೆ ಅಂತ ತೋರಿಸೋದು, ಯಾವುದಕ್ಕೆ ಅಂತ ಹೇಳಿ ಟ್ರೀಟ್ಮೆಂಟ್ ತೊಗೊಳ್ಳೋದು, ನನಗೆ ಬೇಜಾರಾಗ್ಬಿಟ್ಟಿದೆ. ಸೊ ಇವತ್ತು ಫಸ್ಟ್ ಡೇ ಕೃತಜ್ಞಾನ ಅಡ್ಮಿಷನ್ ಅಂತೀನಿ, ಸ್ಕೂಲ್ ಇವತ್ತು. ಅವಳಿಂದ ಮಲಗಿದ್ದಾಳೆ. ಅಮ್ಮ ಆಲ್ರೆಡಿ ಕಡೆ ಕುರಿ ಹಾಕ್ಬಿಟ್ಟೈತೆ, ಮಗಳಿಗೆ ನೀರು ಕಾಯಿಸೈತೆ ಸ್ನಾನ ಮಾಡಿಸಿ ಕಳ್ಸೋಕ್ಕೆ. ಹೆಂಗಿದ್ರು ನಾನಂತೂ ಅವಳು ಕಾನ್ವೆಂಟ್ ಬಸ್ ಹತ್ಸೋಕ್ಕೆ ಅಥವಾ ಅದನ್ನು ನೋಡೋಕ್ಕೆ ನಾನು ಇರೋಕ್ಕಾಗ್ತಾ ಇರಲಿಲ್ಲ. ನನ್ನ ತಂಗಿ ಬಂದಿದ್ದಾಳೆ. ನೆನ್ನೆಲೆ ನನ್ನ ತಂಗಿಗೆ ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಇರೋಲ್ಲ, ನಾನು ಡ್ಯೂಟಿಗೆ ಹೋಗಿರ್ತೀನಿ ಆ್ಯಕ್ಚುಲಿ ಅಂತ. ಅವಳೇ ಹತ್ತಿಸ್ತಾಳೆ, ಹಾಗೆ ವೀಡಿಯೋನು ಮಾಡ್ಕೊಬಿಡವ ಅಂತ ಹೇಳಿದ್ದೀನಿ. ಓಕೆ ಅಕ್ಕ ಅಂದಿದ್ದಾಳೆ. ಅವಳು ಇನ್ನೂ ಎದ್ದಿಲ್ಲ, ಅವಳು ರೂಮಲ್ಲಿ ಮಲಗಿದ್ದಾಳೆ. ಸೊ ನಾನು ನನ್ನ ರೂಮಲ್ಲಿ ಮಲಗಿದೆ. 5:15 ಎದ್ದು ಅಲ್ಲಿ ಹಾಲಲ್ಲಿ ನಮ್ಮಮ್ಮ ಹಾಸ್ಕೊಂಬಲ್ಗಿತ್ತು. ನಮ್ಮ ಪಾಪು ನಮ್ಮ ಅಮ್ಮನ ಜೊತೆ ಹಾಲಲ್ಲಿ ಮಲಗಿಲ್ಲ ನೋಡಿ, ಕೃತಜ್ಞ ಅಲ್ಲಿ ಮಲಗಿದ್ದಾಳೆ. ಅಲ್ಲೋಗಿ ಮಲ್ಕೊಂಡಿದೆ. 5:30 6:30 ಗಂಟೆ ಯಾಕೋ ಎಚ್ಚರ ಆಗ್ಬಿಡ್ತಾ. ಎಚ್ಚರ ಆದರೆ ನಂಗೆ ಒಂದೊಂದ್ಸಲ ನಿದ್ದೆನೇ ಬರೋಲ್ಲ. ನನಗಲ್ಲ, ಯಾರಿಗೂ ಬರೋಲ್ಲ ಬೆಳಗಿನ ಜಾವ ಎಚ್ಚರ. ಬಟ್ ಮತ್ತೆ ಫೋನ್ ನೋಡಿದರೆ ನಿದ್ದೆ ಬರ್ತಾ ಇರಲಿಲ್ಲ ನನಗೆ. ನಾನೊಂದು ಒಳ್ಳೆ ಕೆಲಸ ಮಾಡಿದೆ, ಫೋನ್ ನೋಡಲಿಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ನಿದ್ದೆ ಬಂತು, ಹೋಗಿ ಮಲ್ಕೊಬಿಟ್ಟೆ.
ಯಾವಾಗಲೂ ಈ ಥರ ಮಸಾಜ್ ಮಾಡಿ ಟವಲ್ ತೊಗೊಂಡು ಒರೆಸ್ಬೇಡಿ ಆಯಿತಾ. ಅದೊಂದು 5 ನಿಮಿಷ ಬಿಡಿ, ಅದೇ ಎಲ್ಲ ಕೂಡ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಕ್ರೀಮು ಗೀಮು ಅಥವಾ ಮಾಯ್ಶ್ಚರೈಸರ್ ಏನಾದರೂ ಹಚ್ಕೊಳ್ಳಿರಂತೆ. ಇವಾಗ ಬನ್ನಿ ಅಡುಗೆ ಮನೆಗೆ ಹೋಗೋಣ. ಬಾಯ್ ತೊಳ್ಕೊಬರೋ. ನನಗೆ ಹಾಲು, ನನಗೆ ನಿಂಬೆಹಣ್ಣಿನ ಬಿಸಿನೀರಿಗೆ ನಿಂಬೆಹಣ್ಣು ಹಿಂಡಿರೋದು ನೀರು ಕುಡಿತಾ ಇದ್ದೀನಿ. ಎದ್ದು ಬಂದು ಅವಳಿಗೆ ಕಾಫಿ ಬೇಕಂತೆ. ಇವಾಗ ಇದೇ ಬಟ್ಲು ಕಾಫಿ ಇಟ್ಕೊಡ್ಬೇಕು. ನಮ್ಮಮ್ಮ ನಾನು ಎದ್ದು ಮಲ್ಕೊಂಡಲ್ಲ, ಚಪಾತಿ ಹಿಟ್ಟು ಕಲಸಿಟ್ಟೈತೆ, ಚಪಾತಿ ಒತ್ಕೋಬೇಕು. ಚಿಕನ್ ಗ್ರೇವಿ ಬಿಸಿ ಮಾಡಿಟ್ಟೈತೆ, ಚಿಕನ್ ಗ್ರೇವಿಗೆ ಚಪಾತಿ ಒತ್ಕೋಬೇಕು. ಟೈಮ್ ಆಗೋಯ್ತು, ಏನು ಮಾಡೋಣ, ಪಟ ಪಟ ರೆಡಿ ಆಗೋಣ. ಇವಾಗ ಲಾಂಗ್ ಟೈಮ್ ನಾನು ನಮ್ಮ ಹೋಟೆಲಲ್ಲಿ ಚಪಾತಿ ಒತ್ತಿದ್ದು ಅಷ್ಟು ಬಿಟ್ರೆ ನಮ್ಮ ಮನೇಲಿ ಚಪಾತಿ ಮಾಡೋದು ಕಡಿಮೆ. 1-2 ಸಲ ಚಪಾತಿ ಮಾಡ್ಕೊಂಡಿದ್ರು ಅವರು. ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ, ಬೆಳಗ್ಗೆ ಎದ್ದೆದ್ದೋಗಿವೆ. ಬಿಸಿಲು ಪಾಪ ಅಷ್ಟೊತ್ತಿಗೆ ನಮ್ಮ ಅಮ್ಮ ಚಪಾತಿ ಹಿಟ್ಟು ಕಲಸೈತೆ. ಚಪಾತಿ ಹರ್ಕೊಂಡು ಬಾಕ್ಸು ತೊಗೊಂಡೋಗೋಣ ಅಂತೇಳಿ ಹರ್ಕೋತಾ ಇದ್ದೀನಿ. ಚಪಾತಿಲೂ ಒಂಥರ ನೆನಪು. ನಮ್ಮ ಹೋಟ್ಲಲ್ಲಿ ಒತ್ತಿದ್ದೆ ಲಾಸ್ಟು, ತಿಂದಿದ್ದೂ ಕೂಡ ಲಾಸ್ಟ್ ಅನಿಸುತ್ತೆ. ನಾನು ಚಪಾತಿನೇ ತಿಂದಿಲ್ಲ ಆಲ್ಮೋಸ್ಟ್ ಸುಮಾರು 1.5-2 ವರ್ಷದಿಂದ ಗೈಸ್. ಚಿನ್ನು ಬ್ಯಾಗಲ್ಲಿ ಜಿಪ್ಪಿರಲ್ವಾ, ಯಾಕೆ ಹಿಂಗೆ ಆಡ್ತಿದ್ದಿ? ಕೃತಜ್ಞ ರೆಡಿ ಆಗೋಳೆ, ಅವಳು ಹಳೆ ಬುಕ್ಸ್ಕೊಂಡು ತೊಗೊಂಡೋಯ್ತಾವಳೆ. ಯಾವ ತಾಕೊಬರೋಗಿ, ನಾನು ಹೊರಟೆ, ಲೇಟ್ ಆಯಿತು ನನಗೆ. ಸುಮ್ಮನಿರಮ್ಮ. ಎಲ್ಲಿಟ್ಟಿದ್ದೀರಿ? ಕೃತಜ್ಞಂದು ಹೊಸ ಬ್ಯಾಗು ತಗೊಳ್ಳಿ. ವಾಟ್ರ್ ಬಾಟ್ಲು, ನೀರು ಹಾಕ್ಕೊಳಕ್ಕೆ ಬಿಸಿನೀರು ತಗೋ ಎಲ್ಲನೇ ಇಟ್ಕೊ. ದಪ್ಪದು ಯಾಕೆ? ನೀನು ಸಣ್ಣದಲ್ಲ ವಾಟ್ರ್ ಬಾಟ್ಲು, ಅದು ಸಣ್ಣ ತಗೊಂಡೋಗಿ. ಸರಿ ಹಾಕೋ ಚಿನ್ನಮ್ಮ ಎಲ್ಲನೂ. ಅಮ್ಮಗೆ ಜಾಮಿಟ್ರಿ ಈಗಲೇ ಕೊಡೋದಿಲ್ಲ, ಅದು ರೆಡಿ ಮಾಡಿಸ್ಕೊಡ್ತೀನಿ ಹೋಗಿ. ಚಂದಮ್ಮ ರೆಡಿ ಮಾಡಿಕೊಡ್ತಾಳೆ. ಬಿಟ್ಟೆ ಬಾಯ್ ಮೇಡೆ ಚಂದ. ಏನ ಏನು ನಂಬರ? ಹಾಂ, ನನ್ನ ಫೋನ್ ಪೆನ್ಸಿಲ್ ತಗೋ ಬರ್ಕೊಟ್ಟು. ಅಪ್ಡೇಟ್ ಆಗ್ಬಿಟ್ಟವಳೆ. ಸ್ಕೂಲ್ ಅವ್ರತಾವ ಅದೇ ಕಂಚಿನಿ. 9:05 ಬೇರೆ ವ್ಯಾನ್ಗೆ ಹತ್ತಿಸ್ಬಿಟ್ಟು 3-4 ವ್ಯಾನ್ ಬರ್ತವೆ. ನೋಡ್ಕೊ, ನೇಮ್ ನೋಡ್ಕೊಂಡು ಹತ್ಸು. ಎಜುಕೇಟೆಡ್. ಎಲ್ಲ ಕಲರ್ ವ್ಯಾನ್ ಬತ್ತು ಅಂದ್ಬಿಟ್ಟು ಹತ್ತಿಸ್ಬಿಟ್ರೆ ಏನು ಮಾಡ್ತೀವಿ ಆಮೇಲೆ? ಹೊರಟೆ ಇವಾಗ. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗ್ತಾ ಇಲ್ಲ ನನಗೆ, ದಯವಿಟ್ಟು ಕ್ಷಮಿಸಿ. ನೀಟಾಗಿ ವ್ಲಾಗ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನಿಮಗೂ ಬೇಜಾರಾಗುತ್ತೇನೋ, ಏನೂ ಇರಲ್ಲ ವ್ಲಾಗಲ್ಲಿ ಅಂತ. ಸಾರಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್, ಸಿ ಯು.